ನಮ್ಮ ಜಗದೀಶಣ್ಣ ಹಿರಿಯರು ಮತ್ತು ಶ್ರೀಶೈಲಣ್ಣವರು ನಮ್ಮ ಅಧ್ಯಕ್ಷರವರನ್ನೇ ಮೊದಲು ಮಾಡಿಕೊಂಡು ಒಳಸಂಘದ ಸಮಸ್ತ ಹಿರಿಯರೇ, ನಾಗರಿಕರೇ, ಯುವಕ ಮಿತ್ರರೇ, ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ನೆನಪಿಡುವಂಥ ಕಾರ್ಯಕ್ರಮ. ಇವತ್ತು ನಮ್ಮ ಮಹೇಶ್ ಅವರು ಬಹಳ ಸುಂದರವಾಗಿ ಮಾತನಾಡಿದರು. ಸಮಾಜಕ್ಕೆ, ಈ ಧರ್ಮಕ್ಕೆ, ಈ ದೇಶಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಯುವಕರು ಬೇಕಾಗಿದೆ. ಯುವಕರಿಂದಲೇ ಸಮಾಜ, ದೇಶ, ಧರ್ಮ ಮುಂದುವರಿಯಲಿಕ್ಕೆ ಸಾಧ್ಯವಿದೆ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರು ರಾಜಕೀಯ ಕ್ಷೇತ್ರಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿಯೇ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿ ಬಿಜೆಪಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇವರು ಮಾಡತಕ್ಕಂತ ಕಾರ್ಯವನ್ನ, ಯಾಕಂದ್ರೆ ನಾವು ನೇರವಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನ ಸಿಗೋದು ಕಷ್ಟ ಇದೆ. ಬಿಜೆಪಿ ಆಗಲಿ ಯಾವುದೋ ಪಕ್ಷ ಆಗಲಿ ಅಲ್ಲಿ ಅಧ್ಯಕ್ಷ ಸ್ಥಾನ ಸಿಗೋದು ಕಷ್ಟ. ಆದ್ರೆ ಇವರು ಮಾಡತಕ್ಕಂತ ಸಾಮಾಜಿಕ ಸೇವೆಗಳನ್ನು ಅದನ್ನು ಗುರುತಿಸಿ ಇವತ್ತು ಭಾಜಪ ಸರ್ಕಾರವು ಇವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರುವಂಥದ್ದು ಎಲ್ಲರಿಗೂ ಸಂತೋಷವನ್ನು ತರುವಂಥದ್ದು. ಆ ಸಂತೋಷದಿಂದ ಇವತ್ತು ನಮ್ಮ ರಾಮಲಿಂಗ ಚೌಡೇಶ್ವರಿಯ ಇಡೀ ಟ್ರಸ್ಟ್ ಕಮಿಟಿ ಜೊತೆಗೆ ಗ್ರಾಮಸ್ಥರೆಲ್ಲ ಸೇರಿ ಮಹೇಶ್ ಅವರು ಅವರ ಕಾರ್ಯವನ್ನ ಮೆಚ್ಚಿ ಅವ್ರ ಈ ಮೂಲಕ ಈ ಕಲ್ಯಾಣ ಮಂಟಪ ಮಾಡುವುದಾಗಲಿ, ಇಲ್ಲಿರ್ತಕ್ಕಂಥ ಸೇವಾ ಕಾರ್ಯಗಳನ್ನ ಮಾಡುವ ಅನೇಕ ಸಹಕಾರನೂ ಕೂಡ ಮಾಡಿದ್ದ. ನಮ್ಮ ಸರ್ ಅವರು ಮಾತಾಡಿದ್ರು, ಪ್ರಾರಂಭದಲ್ಲಿ ಹೇಳಿದ್ರು ಇವರ ಸೇವೆಯನ್ನ ಗುರುತಿಸಿ ಮತ್ತೆ ಸರ್ಕಾರ ಇವರಿಗೆ ಆ ಸ್ಥಾನವನ್ನ ಕೊಟ್ಟಿದ್ದಕ್ಕಾಗಿ ಆನಂದವಾಗಿ ಅವರನ್ನ ಗೌರವಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಸನ್ಮಾನ ತಂದ್ರೆ ಒಂದು ಶಾಲು, ಒಂದು ಹಾರ ಇರಬಹುದು, ಸನ್ಮಾನದಲ್ಲಿ ಒಂದು ಶಾಲು, ಒಂದು ಹಾರ ಇರಬಹುದು, ಆದ್ರೆ ಅದರ ಶಕ್ತಿ ದೊಡ್ಡದು. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಸೇವೆಯನ್ನ ಬೆನ್ನು ತಟ್ಟುವಂತ ಕೆಲಸ ಅದು. ಸನ್ಮಾನ ತಂದ್ರೆ ಬೆನ್ನು ತಟ್ಟುವಂಥದ್ದು. ನೀ ಬೆಳೀತಾ ಇದ್ದಿ, ನೀ ಮುಂದೆ ಹೋಗ್ತಾ ಇದ್ದಿ, ಹೋಗುವಂತ ಬೆನ್ನು ತಟ್ಟುವಂತ ಕೆಲಸಗೋಸ್ಕರ ಅದು ಸನ್ಮಾನ ಅಂತ ಅನ್ಸ್ಕೊಂಡದ. ಇವರು ಮಹೇಶ್ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಒಳ್ಳೆ ಕೆಲಸ ಯಾರಿಗೆ ಬೇಡ? ಮಾಡ್ತಕ್ಕಂಥ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋದ್ರೆ ಇವತ್ತು ಊರಿಗೆ ಏನ್ ಬೇಕು? ಸಮಾಜವಾಗಿ ಮೂಲಭೂತ ಹಕ್ಕುಗಳಿದ್ದಾವೆ, ಸಂವಿಧಾನದಲ್ಲಿ ನಿಯಮಗಳಿದ್ದಾವೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ. ಎಲ್ಲವನ್ನ ಗುರುತಿಸಿಕೊಂಡು ಅದನ್ನ ಸಮಾಜಕ್ಕೆ ಏನ್ ಬೇಕು? ಮೂಲಭೂತ ಬದುಕುವ ಹಕ್ಕು ಇದೆ, ಉಸಿರಾಡುವ ಹಕ್ಕು ಇದೆ, ಮಾತನಾಡುವ ಹಕ್ಕು ಇದೆ. ಅದೆಲ್ಲವನ್ನು ನಮಗೆ ಸಹಜವಾಗಿ ಕೊಡುವಂಥದ್ದು, ಸಹಜವಾಗಿ ಬರುವಂಥದ್ದು. ಆದ್ರೆ ರಾಜಕೀಯ ಕ್ಷೇತ್ರ ಹೇಗಿದೆ ಅಂತಂದ್ರೆ, ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರಗಳದವಲ್ಲ, ಇವು ಒಂದಕ್ಕೊಂದು ಒಂದು ಸಂಬಂಧ ಇರುವಂತದ್ದು ಕ್ಷೇತ್ರ. ಹಿಂದಿನ ಕಾಲ ರಾಜ ಮಹಾರಾಜರಿದ್ರು ಕೂಡ ರಾಜಕೀಯ ಮಾಡಬೇಕಾದ್ರೆ ಅಲ್ಲಿ ಧರ್ಮಗುರುಗಳ ಉಪದೇಶವನ್ನ ಕೇಳಿ ರಾಜಕೀಯ ಮಾಡ್ತಿದ್ರು. ಆದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಮೋದಿಜಿಯವರು ತಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅಂತಂದ್ರೆ ಹಿಮಾಲಯ ಅಂತ ಪರ್ವತಕ್ಕೆ ಹೋಗಿ ಜಪವನ್ನ ತಪವನ್ನ ಮಾಡಿ ಬಂದು ತಮ್ಮ ಸೇವೆಯನ್ನ ಮಾಡ್ತಿದ್ರು. ಅಂತಲ್ಲಿ ಇವತ್ತು 2ನೇ 3ನೇ ಬಾರಿ ಅವರು ಬರುವಂತದ್ದಾಗಿದೆ. ಅವರ ಸೇವೆಯನ್ನು ಗುರುತಿಸಿ ಇಡೀ ಹೊರ ದೇಶದವರು ಕೂಡ ಅವರಿಂದ ಭಾರತ ದೇಶವನ್ನ ಗೌರವಿಸುವಂತದ್ದಾಗಿದೆ. ಅಂತ ಮೋದಿಜಿ ಅವರು ಈ ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶ ಆದ್ರೆ, ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರೊಂದು ಕಡೆ ಇದ್ರೆ, ಇಂಥ ಯುವ ಪೀಳಿಗೆಯವರು, ನಮ್ಮ ಯುವ ಪೀಳಿಗೆಯವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವುದು ಒಳ್ಳೇದಿದೆಯೋ ಅದೇ ಆಯ್ಕೆ ಮಾಡ್ಕೊಳ್ಬೇಕು. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಎಷ್ಟೋ ವರ್ಷಗಳಿಂದ ಆಗದಿರ್ತಕ್ಕಂಥ ರಾಮ ಮಂದಿರವನ್ನ ಮೋದಿಜಿಯವರು ಬಂದಾಗ ಆಯ್ತು ಅಲ್ವಾ? ಸಮುದ್ರ ನದಿಗಳ ಜೋಡಣೆ ಮಾಡಬೇಕಾಗಿದೆ. ಇನ್ನು ಹಲವಾರು ಕಾರ್ಯಯೋಜನೆಯನ್ನ ಇದೆ. ಅದನ್ನ ಇವತ್ತು ಯುವ ಪೀಳಿಗೆಯವರು ಯಾವುದಕ್ಕೂ ಆಸೆಯನ್ನ ಪಡದೆ ದೇಶಾಭಿಮಾನ, ರಾಷ್ಟ್ರಾಭಿಮಾನ, ದೇಶಕ್ಕಾಗಿ ನಾವು ಏನಾದ್ರೂ ಕೊಡಬೇಕಲ್ಲ. ದೇಶ ನಮಗಾಗಿ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟೀನಿ ಅನ್ನುವಂಥದ್ದನ್ನ ಕಲಿಬೇಕು.
ಇವತ್ತು ಕರ್ನಾಟಕದಲ್ಲಿ ಚಿತ್ತಾಪುರನಲ್ಲಿ ಈ ಸಂಘದ ಕೆಲಸವನ್ನು ಮಾಡಬೇಡ ಅಂತ ಹೇಳಿದ್ರು. ಆದ್ರೆ ಸಂಘದ ಪರಿವಾರದವರೆಲ್ಲ ಕೂಡಿ ಸೇವೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ನೋಡಿದ್ದೀರಿ ನೀವೆಲ್ಲ. ಬೇಡ ಅಂತೇಳಿ ಬಹಿಷ್ಕಾರ ಹಾಕಿದ್ರು, ಆದ್ರೆ ಕಾರ್ಯವನ್ನು ಮಾಡಿದ್ರು. ಆದ್ರೆ ಬೇಡ ಅನ್ನುವಂಥದ್ದಲ್ಲ, ನಾವು ಮಾಡಿ ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತಕ್ಕಂಥ ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಬಿಜೆಪಿಯ ಕಾರ್ಯಕರ್ತರಲ್ಲಿದೆ. ಆ ಬಿಜೆಪಿಯವರು ಇವತ್ತು ಅದನ್ನು ಒಂದು ಸಂಸ್ಥೆಗೆ RSS ನೋ ಬಜರಂಗ ದಳನೋ ಯಾವುದಕ್ಕೂ ಕಟ್ಟು ಹಾಕೊಂಡಿದ್ದೇವೆ. ಆದ್ರೆ ಅಲ್ಲ, ದೇಶಾಭಿಮಾನ ಪಡುವಂಥದ್ದು, ದೇಶದ ಅಭಿಮಾನ, ದೇಶದ ಬಗ್ಗೆ ಯಾವುದೇ ಇರಲಿ ಇವತ್ತು ಅದಕ್ಕೆ ನಾವು ಎದೆ ಕೊಟ್ಟು ನಿಲ್ಲುವಂಥದ್ದಾಗಬೇಕು ಅಂತ ಕೆಲಸವನ್ನು ಇವತ್ತು ಸಮಾಜದ ಯಾವುದೇ ಕುಂದು ಕೊರತೆಗಳಿರಲಿ, ಸಮಾಜಕ್ಕೆ ನಾನು ಇದ್ದೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಇವತ್ತು ಆಗ್ತಕ್ಕಂಥ ನೀರಾಗಲಿ, ರಸ್ತೆ ಆಗಲಿ, ಕರೆಂಟ್ ಆಗಲಿ ಏನೆಲ್ಲ ಕೊಡ್ಬೇಕಾಗಿದೆ ಇವತ್ತು ಹೇಳಿದ್ರು ಅವರು. ನಾನು ಗುರುತಿಸಬೇಕಾದ್ರೆ ಒಳಸಂಗ ಮಹೇಶ್ ಬಿರಾದರ್ ಅನ್ನುವಂಥ ಗುರುತಿಸ್ತಾರೆ ಅನ್ನುವಂಥದ್ದನ್ನ ಬಾಯಿ ತುಂಬ ಹೇಳಿದ್ರು. ಹಾಗೆ ಅಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅತ್ಯಂತ ಅಷ್ಟೇ ಅವ್ರು ಮೊದಲೇ ಸಾರಿ ಕೇಳಿದ್ರು, ಕ್ಷಮೆ ಕೇಳಿದ್ರು. ಅವರು ಕ್ಷಮೆ ಅಂತಂದ್ರೆ ನಾ 7 ಗಂಟೆ ಕೊಟ್ಟಿದ್ದೆ 8 ಗಂಟೆ ಅಂತ. ಇವತ್ತು ಈ ಕ್ಷೇತ್ರಕ್ಕೆ ಬಹಳ ಕಷ್ಟ ಇದೆ, ರಾಜಕೀಯ ಕ್ಷೇತ್ರ ಬಹಳ ಕಷ್ಟ ಇದೆ. ಹೆಂಗ ದೊಡ್ಡವರಾಗ್ತೀವಲ್ಲ ಹಂಗೆ ಬಹಳ ಕಷ್ಟ ಆಗ್ತದ. ಸರಿಯಾಗಿ ಊಟ ಸಿಗಂಗಿಲ್ಲ, ಸರಿಯಾಗಿ ನಿದ್ರೆ ಮಾಡಕ್ಕಾಗಲ್ಲ, ಸಣ್ಣವರಾಗಿರ್ಬೇಕು ಅನಿಸ್ತದ ಒಂದೊಂದ್ಸಲ. ಆದ್ರೆ ಏನ್ ಮಾಡ್ಬೇಕು, ಸಮಾಜದಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಕಂಡು ನೀವೇ ಮೇಲೆತ್ತಾ ಇದ್ದೀರಿ, ನೀವೇ ದೊಡ್ಡವ್ರು ಮಾಡ್ತಾ ಇದ್ದೀರಿ. ನಿಮ್ಮಿಂದ ನಾವು ಅನ್ನುವಂಥ ಭಾವನೆಯನ್ನ ತಾಣಿದವರು. ಇವತ್ತು ಹೇಳಿದ್ರು, ನಾನು ನಿಲ್ಲದೆ ಇರಲಿ, ನನ್ನ ಸೇವೆಯನ್ನ ನಾನು ಮಾಡ್ತೀನಿ ಅನ್ನುವಂಥದ್ದನ್ನ ಭರವಸೆಯನ್ನ ನಿಮ್ ಮುಂದೆ ಹೇಳಿದ್ರು. ಇಲೆಕ್ಷನ್ ಅಥವಾ ನಾನು ನಿಂತ್ಕೊಳ್ಳೇ ಇರ್ಲಿ, ಆದ್ರೆ ನಾ ಸೇವೆ ಮಾಡ್ತೀನಿ ಅನ್ನುವಂಥದ್ದನ್ನ ಬಹಳ ಉತ್ಸಾಹದಿಂದ ಪ್ರೀತಿಯಿಂದ ಹೇಳಿದರಲ್ಲ ಅಂತ ಮಹೇಶ್ ಅವರಿಗೆ ಅವರ ಆಯುಷ್ಯ ಮತ್ತೆ ಆರೋಗ್ಯವನ್ನ ತಾಯಿ ಚೌಡೇಶ್ವರಿ ಕರುಣಿಸಲಿ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಯಾವಾಗ್ಲೂ ಇರಲಿ. ನಿಮ್ಮ ಊರಿನವರು ನಿಮ್ಗೆ ಯಾವಾಗ ಏನೇ ತೊಂದರೆ ಇದ್ರು ಕೂಡ ನೀರು, ಲೈಟು, ರಸ್ತೆ, ಯಾವುದೇ ದೇವಸ್ಥಾನಗಳಿರಲಿ, ಯಾವುದೇ ಒಂದು ತೊಂದರೆಗಳಿರಲಿ ಅಂತ ಪರಿಹಾರ ಮಾಡುವಂಥದ್ದನ್ನ ಅವರು ನಮ್ಮ ಕಲ್ಯಾಣ ಶೆಟ್ಟಿ ದಾದಾ ಅವರಿಗೆ ಹೇಳಿ ಅದರ ಮೂಲಕ ಎಲ್ಲ ಪರಿಹಾರ ಮಾಡುವಂಥದ್ದು ಆಗ್ತದ ಹೇಳಿದ್ದಾರೆ. ಅಂತ ಶಕ್ತಿಯನ್ನ ರಾಮಲಿಂಗ ಚೌಡೇಶ್ವರಿ ಕೊಡ್ಲಿ. ಮತ್ತೆ ಮುಂದಿನ ಕಾಲದಲ್ಲಿ ಧರ್ಮ, ರಾಜಕೀಯ ಧರ್ಮ ಎರಡೂ ನಡೀತಾ ಇರಬೇಕು. ಧರ್ಮದ ಮಾರ್ಗವಾಗಿ ರಾಜಕೀಯ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಓಟು ಯಾರಿಗೆ ಅಂದ್ರೆ ನೋಟು ಕೊಟ್ಟವ್ರಿಗೆ ಅಂತ ಆಗ್ಬಿಟ್ಟೈತಿ. ಅದರಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಓಟನ್ನ, ನಮ್ಮ ಮತವನ್ನ ಮಾರ್ಕೋಬೇಡ್ರಿ. ನೀವು ಆಸೆ ಬಹಳ ಕೆಟ್ಟದ. ನಮ್ಮ ಓಟನ್ನ ಮಾರ್ಕೋಬೇಡ್ರಿ. ಯಾಕಂದ್ರೆ ನೀವು ಓಟ್ ಮಾರ್ಕೊಂಡ್ರೆ ಮುಂದೆ ಹೋಗಿ ಕೇಳಕ್ ಹೋದ್ರೆ ಏನು ಮಾಡಲ್ಲ ಅವರು. ಅವಾಗ ನಿಮ್ಗೆ 2,000 1,000 ಕೊಟ್ಟೇವಿ, ಯಾಕೆ ಕೊಡ್ತಾರೋ, ಕೊಡೋದಿಲ್ಲ. ಅದಕ್ಕೆ ನೀವೇನಿಲ್ಲ, ನಿಮ್ಗೆ ಏನ್ ಬೇಕು, ನಿಮ್ಮ ಊರಿಗೆ ಏನ್ ಬೇಕು ಅದಕ್ಕೆ ಕೇಳ್ರಿ, ನಿಮ್ಗೆ ಗೆಲ್ಲಿಸ್ತೇವೆ, ನಿಮ್ಗೆ ಓಟ್ ಹಾಕ್ತೇವೆ ಅಂತ ಹೇಳ್ರಿ. ಯಾವುದೋ ಒಂದು 100 ರೂಪಾಯಿಗೆ ನಾವು ಆಸೆ ಪಡೋದಲ್ಲ. 1000 ರೂಪಾಯಿ ಕೆಲಸ ಆಗುವಂಥದ್ದು 100 ರೂಪಾಯಿ ನಾವು ಆಸೆ ಪಟ್ಟು ಏನು ಗುಟ್ಕನೋ ಅಥವಾ ಸೆರೆನೋ ಕುಡಿದು ಬೀಳುವುದಲ್ಲ. ಅದಕ್ಕೆ ನಿಜವಾದ ತತ್ವವನ್ನ, ಧರ್ಮ ಅದರಲ್ಲಿ ಅಡಕಾಗ್ಬೇಕು. ರಾಜಕೀಯದಲ್ಲಿ ಧರ್ಮ ಇರಬೇಕು. ಧರ್ಮದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಅದೇ ಹೇಳುವಂಥದ್ದು. ಕೌಟಿಲ್ಯನ ಅರ್ಥಶಾಸ್ತ್ರ ರಾಜಕೀಯ ಹೇಗೆ ಮಾಡಬೇಕನ್ನುವಂಥದ್ದು ಹೇಳ್ತದೆ. ಸಾಕ್ರೆಟಿಸ್ ಆಗಲಿ, ಅರಿಸ್ಟಾಟಲ್ ಆಗಲಿ, ಇವರೆಲ್ಲ ರಾಜಕೀಯ ಕ್ಷೇತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಥದ್ದನ್ನ ನಾವು ಧರ್ಮದ ಮಾರ್ಗವಾಗಿ ನಾವು ರಾಜಕೀಯ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಏನಾಗಿದೆ ಇವತ್ತು, ಉಲ್ಟಾ ಆಗಿದೆ ಇವತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಯಾವ ಹಣ ಹೆಂಡ ಅದಕ್ಕೆ ಆಸೆ ಪಡದೆ, ವ್ಯಕ್ತಿಯನ್ನು ನೋಡಿ, ನಮ್ಮ ಮಾಡ್ತಕ್ಕಂಥ ಕಾರ್ಯ ಸಾಧನೆಯನ್ನು ನೋಡಿ ಅವರಿಗೆ ಹುರಿದುಂಬಿಸುವಂಥದ್ದು, ಬೆನ್ನು ತಟ್ಟುವಂತ ಕೆಲಸವನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಅಂತ ಒಂದು ಸಾಲಿನಲ್ಲಿ ಇವತ್ತು ನಮಗೆಲ್ಲ ಮಹೇಶ್ ಬಿರಾದರ್ ಅವರು ಸಿಕ್ಕಿದ್ದಾರೆ. ಅವರಿಗೆ ಪ್ರೋತ್ಸಾಹ ಮಾಡಿ ಮುಂದಿನ ಒಂದು ನಾಯಕತ್ವವನ್ನು, ಯುವ ನಾಯಕರು ಮುಂದೆ ಒಳ್ಳೆ ನಾಯಕರು ಆಗಬೇಕಾಗಿದೆ. ಅಂತ ನಾಯಕತ್ವವನ್ನು ತಮ್ಮಲ್ಲಿ ಬರಲಿ. ನೀವೆಲ್ಲರೂ ಪ್ರೋತ್ಸಾಹಿಸಿ ಒಳ್ಳೆಯ ನಾಯಕರನ್ನಾಗಿ ಮಾಡೋಣ ಅಂತ ಹೇಳ್ತಾ ತುಂಬ ಹೃದಯದಿಂದ ಹಾರೈಸಿ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವಂಭೂಯ.